ಒಳಗೆ ಯಾರೂ ನಮ್ಮ ಜನಪ್ರತಿನಿಧಿಗಳಾಗಲಿ ಪ್ರಮುಖರಾಗಲಿ ಕೆಲವೊಂದು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಯಾರೂ ಹೋರಾಟಕ್ಕೆ ಬೆಂಬಲ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅನ್ನೋದು ಅದು ಪ್ರಶ್ನೆಯಾಗಿ ಉಳಿದುಕೊಳ್ಳಿ. ಇವತ್ತು ಗ್ರಾಮ ಪಂಚಾಯತಿ ಮುಂದೆ ಸುಮಾರು 4 ದಿನಗಳಿಂದ ಸಾರ್ವಜನಿಕರು ಹಾಗೂ ಪ್ರಮುಖರು ಕೂಡಿ ಒಂದು ಹೋರಾಟ ಮಾಡಕತ್ತಾರು. ಗ್ರಾಮ ಪಂಚಾಯತಿ ಪಿಡಿಯೋರ ಅಕ್ರಮಗಳನ್ನು ಸಾಬೀತಾದರೂ ಕೂಡ ಯಾಕೆ ನೀವು ಅವರ ಮೇಲೆ ಕ್ರಮ ಕೈಗೊಳ್ತಿಲ್ಲ ಅಂತೇಳಿ ಇವತ್ತು ಪಿಡಿಯೋರನ್ನ ವರ್ಗಾವಣೆ ಮಾಡಿರಿ, ಇಲ್ಲಾಂದ್ರೆ ಅವ್ರನ್ನ ಅಮಾನತುಗೊಳಿಸಿರಿ ಅಂತೇಳಿ 4 ದಿನದಿಂದ ಹೋರಾಟ ಮಾಡಾಕ್ತಾರೆ. ಆ ಹೋರಾಟ ಯಶಸ್ವಿ ಆಗಲಿತ್ತೇಳಿ ನಾನು ತಿಳ್ಕೊತೀನಿ. ಆದರೆ ಮೊದಲನೇದಾಗಿ ಪ್ರಶ್ನೆ ಏನಪ್ಪ ಅಂದ್ರೆ ನಮ್ಮದು ಅವ್ರು ನನಗೆ ಕೇಳಕತ್ತಾರೆ, ಇದ್ರೊಳಗೆ ಎಲ್ಲದಕ್ಕೂ ಹೋರಾಟ ಮಾಡಿದವ ಇದ್ರೊಳಗೆ ಯಾಕೆ ಹೋರಾಟಕ್ಕೆ ಭಾಗವಹಿಸ್ತಾ ಇಲ್ಲ ಅಂತೇಳಿ ಕೆಲವೊಂದು ಮುಖಂಡರು ವಾಪುಗಳನ್ನ ಎಬ್ಬಿಸ್ಬಿಟ್ಟಾರೆ. ಇವತ್ತು ಅದಕ್ಕೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು ಅವ್ರಿಗೆ. ನೀವು ಕೇಳೋದೇನು ತಪ್ಪಲ್ಲ, ನೀವು ಕೇಳಾಕತ್ತೀರಿ. ಇವತ್ತು ಗದಿಗೆಪ್ಪ ಧಾರವಾಡ ಯಾಕೆ ಬಂದಿಲ್ಲ, 16 ಕ್ರೂಸರ್ ತಗೊಂಡು ಹೋರಾಟ ಮಾಡ್ತಾನೆ, ಇಲ್ಲೇ ಗ್ರಾಮ ಪಂಚಾಯತಿ ಒಳಗೆ ನಾವು ಧರಣಿ ಕೂತ್ರೆ ಯಾಕೆ ಬಂದಿಲ್ಲ ಅಂತೇಳಿ ನೀವು ಕೇಳಾಕತ್ತೀರಿ. ಅದಕ್ಕೆ ಕೇಳೋದಕ್ಕೆ ಸ್ವಾಭಾವಿಕ ಐತಿ, ಅದಕ್ಕೆ ನಾವು ಅದಕ್ಕೆ ಕಿಮ್ಮತ್ತು ಕೊಡ್ತೀವಿ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಬಡ ಜನರು ಹೋರಾಟ ಮಾಡುವಂಥ ಸಂದರ್ಭದೊಳಗೆ ನೀವು ಯಾಕೆ ಯಾವ ಮೂಲ್ಯ ಕೂತೀರಿ ಅನ್ನೋದು ನನ್ನ ಪ್ರಶ್ನೆ ಐತಿ. ನೀವು ಎಲ್ಲಿ ಹೋಗಿದ್ದೀರಿ ಅವಾಗ? ನಾವು ಜಮಖಂಡಿ ಬೆಳಗ್ಗೆ ರೋಡ್ ಬಂದ್ ಮಾಡಿ ಧರಣಿ ಕೂತ್ವಿ, ಅವಾಗೂ ನೀವು ಯಾರೂ ಬರಲಿಲ್ಲ. ಜಮಖಂಡಿ ತಹಶೀಲ್ದಾರ್ ಆಫೀಸ್ ಮುಂದೆ ಧರಣಿ ಮಾಡಿದ್ವಿ, ಅವಾಗೂ ಯಾರೂ ಬರಲಿಲ್ಲ. ನೀವು ತಾಲೂಕಾ ಪಂಚಾಯತಿ ಮುಂದೆ ಉಪವಾಸ ಕೂತೀವಿ, ಅವಾಗೂ ನೀವು ಯಾರೂ ಬರಲಿಲ್ಲ. ಮೇಲಾಗಿ ಮಟ್ಟಿ ಪ್ಲಾಟದೊಳಗೆ ಮಲ್ಲಿಕಾರ್ಜುನ ಗುಡಿ ಮುಂದನ 2 ಬಾರಿ ಧರಣಿ ಕೂತ್ವಿ, ಅವಾಗೂ ನೀವು ಯಾರೂ ಬರಲಿಲ್ಲ. DC ಕಚೇರಿಗೆ 6 ಬಾರಿ ಮುತ್ತಿಗೆ ಹಾಕಿದ್ರು, ನೀವು ಯಾರೂ ಬಂದಿಲ್ಲ. ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಗ್ರಾಮದ ಸ್ವಾಭಿಮಾನ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಎಲ್ಲಿ ಹೋಗಿತ್ತು ನಿಮ್ಮದು? ಇವತ್ತು ಯಾಕೆ ಬಂದಿಲ್ಲ ಅಂತೇಳಿ ನಾವು ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ಕೂತಂಥವ್ರು 100 ಜನ ಇರ್ಬೋದು. ಆ ಬಡ ಜನರಿಗಾಯ್ತು, ಅಲ್ಲಿ ಪ್ರಮುಖರಾಯ್ತು, ರೈತರಾಯ್ತು, ಅವ್ರಿಗೆ ನಾವು ಕಿಮ್ಮತ್ತು ಕೊಡ್ತೀವಿ. ಅವ್ರ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ಕೇಳ್ಕೊತಾನೆ. ಆದ್ರೆ ಕೆಲವೊಂದು ಜನ ಅಲ್ಲಿ ಏನು ಕೂತಿರಲ್ಲ, ನೀವು ಊರಾಗ ಹಾಡು ಅಗಲದ ತುಡುಗು ಮಾಡಿದವ್ರು ಕೂತೀರಿ ಅಲ್ಲಿ. ಅದಕ್ಕೆ ನಾ ಗದಿಗೆಪ್ಪ ಧಾರವಾಡ ಬಂದಿಲ್ಲ. ಇದು ನನ್ನ ಪ್ರಶ್ನೆ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಇದೆ. ಏನು ತುಡುಗು ಮಾಡಿರಿಪ್ಪ, ಅದು ನೀವು ಬಂದು ಕೇಳಕ್ಕೆ ಬರ್ಬೋದು, ಗುಂಡಾಗಿರಿನೂ ಮಾಡ್ಬೋದು ನೀವು ನನ್ನ ಮೇಲೆ ಇನ್ನ ಮೇಲೆ. ಆದ್ರೆ ಇದು ಮಡ್ಡಿ ಪ್ಲಾಟ್ ಹತ್ತಿರ ಇರ್ತಕ್ಕಂಥದ ಹೊಸ ಕೆರೆ. 2021 ಕಾಮಗಾರಿ ಎಂದು ಹಳೆ ಕೆರೆ ಇತ್ತು, ಅದನ್ನ ಹೂಳು ಎತ್ತು ಕಾಮಗಾರಿ ಮಾಡಿದ್ರಿ. ಕೆಲವೊಂದಿಷ್ಟು ಗ್ರಾಮ ಪಂಚಾಯತ್ ಮೆಂಬರನ್ನ ಇದ್ರೊಳಗೆ ಹೋರಾಟ ಭಾಗವಹಿಸಿದಂಥ ಮೆಂಬರ್ಗಳು ಮಾಡ್ಯಾರ. ಇದ್ರೊಳಗೆ ಇರ್ತಕ್ಕಂಥ ಎರೆ ಮಣ್ಣನ, ಫಲವತ್ತಾದ ಮಣ್ಣನ ಮಾರ್ಕೊಂಡು ಅದನ್ನ ಟೆಗ್ಗ ಮಾಡಿ ನೀವು ಬಿಲ್ ತಕ್ಕೊಂಡ್ರಿ ಲಕ್ಷಾಂತರ ರೂಪಾಯಿ. ಅವಾಗೂ ನಾವು ಹೋರಾಟ ಮಾಡಿವಿ ಇದ್ರ ವಿರುದ್ಧ. ಅದು ಯಾಕೆ ಅದಕ್ಕೆ ನಿಮ್ಮ ಬುಡಕ್ಕೆ ಬರ್ತಂದ್ರೆ ಅದನ್ನ ಹೋರಾಟ ಬಿಟ್ಟು ಬಿಡೋದು, ಅಪಪ್ರಚಾರ ಚಾಲು ಮಾಡೋದು. ಇದನ್ನ ಎಲ್ಲೋ ಕೆಲಸಕ್ಕೆ ಎಲ್ಲ ಮಾಡಿರಿ. ನೀವು ಪ್ರಗಟ್ 2 ನಂಬರ್ ಮಾಡಿರಿ, PDO ಒಬ್ಬರ ಮಾಡಿರತ್ತೆ. PDO ಮಾಡ್ಯಾನಲ್ಲೋ, PDO ಮೇಲೆ ಆಕ್ಷನ್ ಅಟ್ಟ ಯಾಕ? ಮೆಂಬರ್ಗಳ ಮೇಲೂ ಆಗಲಿ, ಅಧ್ಯಕ್ಷರ ಮೇಲೂ ಆಗಲಿ, ಸಂಬಂಧಿಸಿದ ಇಂಜಿನಿಯರ್ ಮೇಲೆ ಆಗಲಿ, ಎಲ್ಲರ ಮೇಲೆ ಆಗಲಿಲ್ಲ. ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಹಿಡ್ಕೊಂಡು ಎಲ್ಲರೂ ಮಾಡಿರ್ತಾರೆ 2 ನಂಬರ್ ಮಾಡ್ಯಾರತ್ತೇಳಿ ಹೇಳಕತ್ತೀವಿ ನಾವು. ಆದ್ರೆ ಅದಕ್ಕೆ ಮಾಡಿದಕ್ಕೆ ತನಿಖಾ ತಂಡ ಇರ್ತೈತಿ. ತನಿಖಾ ತಂಡದವ್ರು ಮಾಡ್ಯಾರು, ಎಷ್ಟು ಐತಿ ಬೆಳಕಿಗೆ ಬಂದಿರ್ತೈತಿ. ಅದು ಒಂದೇ ಮಾತು. ಅವ್ರು ಬಂದಿಲ್ಲ ಹೋರಾಟಕ್ಕೆ, ಇವು ಬಂದಿಲ್ಲ, ಅವ್ನ ಜೋಡಿ ಪಾಲುದಾರದಾನು, ಇವನ ಜೋಡಿ ಪಾಲುದಾರದಾನು. ಇನ್ನೂರಿಗೆ 1 ರೂಪಾಯಿ ಕೆಲಸ ಮಾಡಿಲ್ಲ. ನಾನು ಸ್ವಂತ ರೊಕ್ಕದಾಗ ನಾ ಅಲ್ಲಿ ಮಡ್ಡಿ ಪ್ಲಾಟ್ದಾಗ ಗ್ರೌಂಡ್ ರಿಪೇರಿ ಮಾಡಿದೀವಿ. 1,80,000 ರೂಪಾಯಿ ಖರ್ಚಾದ್ರು 1 ರೂಪಾಯಿ ನಾ ಬಿಲ್ ತೆಗೆದಿಲ್ಲ, ತೆಗಿಯತ್ತು ಹೇಳಿಲ್ಲ ನಾವು. ನೀವು 10 ರೂಪಾಯಿ ಕೆಲಸ ಮಾಡಿ ಲಕ್ಷ ಗಂಟ್ಲೆ ತೆಗಿತೀರಿ. ಮತ್ತೀಗ ದೊಡ್ಡ ಸಾಧ್ಯತಾನ ಹೇಳ್ತೀರಿ. ಎಲ್ಲ ಥರ ಮಾಡಿದವ್ರು ನೀವು 2 ನಂಬರ್. ಇವತ್ತು 2 ನಂಬರ್ ಮಾಡಿ ಕಿಸಿಂದ ನಾ ಸಾಜೋಗದನಿ ಬರ್ರಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ. ಮೊದಲು ನಾ ಭ್ರಷ್ಟ ಅದಾನೆ ಇಲ್ಲೋ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಭ್ರಷ್ಟಾಚಾರದ ಮುಕ್ತ ಹೋರಾಟ ಮಾಡಬೇಕಾದ್ರೆ ನಾ ಭ್ರಷ್ಟತನ ಮಾಡಿರಬಾರ್ದು. ಮೊದಲ ಮತ್ತ ಕೆರೆ ಮಣ್ಣು ಮಾರ್ಕೊಂಡು ಎಲ್ಲ ಥರ ಜೀವನ ಸಂಸಾರ ನಡೆಸಿರಿ. ಮತ್ತೀಗ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಹೇಳ್ತೀರಿ. ಇನ್ನೊಬ್ಬ ಮಹಾನುಭಾವದ ನಮ್ಮ ಊರಾಗ ಆ ಪುಣ್ಯಾತ್ಮ ಒಂದು ಸಂಸ್ಥೆ ಒಳಗೆ ಉದ್ಯೋಗಗಳನ್ನು ತುಂಬ್ಕೋಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಎಕ್ಸಾಮ್ಗಳನ್ನು ನಡೆಸಿ ಅದರದೊಳಗೆ 99 ತೊಗೊಂಡಂಥ 100 ತೊಗೊಂಡಂಥ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು
ಅವರು ಪಾಸ್ ಆದ್ರೂ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರು ಅವ್ರು ಅಲ್ಲಿ ನೌಕರಿಗೆ ಸೇರ್ಪಡೆ ಆಗಕ್ಕೆ ಅವಕಾಶ ಸಿಗಲಿಲ್ಲ. ಯಾಕ? ಕಮಿಷನ್ ದೊಡ್ಡ ಒಂದು ಜಾಬಿಗೆ 10 ಲಕ್ಷ 20 ಲಕ್ಷ 22 ಲಕ್ಷ ಮಟ್ಟ ವ್ಯವಹಾರ ಸವಾಲು ಹಚ್ಚಿದ ರೀತಿ ವ್ಯವಹಾರ ಮಾಡಿ ತುಡುಗ ಬಿಡುಗ ವ್ಯವಹಾರ ಮಾಡಿಕೊಂಡು ಇವತ್ತು ಆ ರೀತಿ ನೀವು ರೊಕ್ಕ ತಿಂದು ಇವತ್ತು ಬೇರೆ ಹುಡುಗರನ್ನ ಎಕ್ಸಾಮ್ದಾಗ ಕನಿಷ್ಠ ಮಾರ್ಕಸ್ ತಗೊಳ್ದಂಥ ವಿದ್ಯಾರ್ಥಿಗಳನ್ನ ಅಲ್ಲಿ ನೌಕರಿಗೆ ತಗೋತೀರಿ. ಇದ್ರ ವಿರುದ್ಧನೂ ಹೋರಾಟ ಮಾಡಿದ್ವಿ ನಾವು. ಅವಾಗ ಎಲ್ಲಿದ್ರಿ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರು. ಪುಣ್ಯಾತ್ಮ ನೀವು ಮೊದಲು ಸುದ್ದಿರಿ, ಹಿಂದಡಿಸಿ ಗ್ರಾಮ ಉದ್ಧಾರ ಮಾಡೋಣ. ನೀವು ಏನು ಪ್ರಮುಖರು ಅಂತೇಳಿ ಹೋರಾಟ ಮಾಡ್ತೀರಿ, ನೀವತ್ತು ಚೆನ್ನಾಗತ್ತೀರಿ, ಮತ್ತೊಬ್ರು ಮೂತಿಗೆ ಮಸಿ ಹಚ್ತೀರಿ. ಮತ್ತು ನಾವು ಇದ್ರೊಳಗೆ ಯಾವುದೊಳಗೂ ಇನ್ವಾಲ್ವ್ ಇಲ್ದವ್ರನ್ನ ಅಲ್ಲಿ ಹೇಳೋದು ತಂದು ಮಾತಾಡ್ತೀರಿ. ಮತ್ತು ನಾ ಏನು ಭ್ರಷ್ಟಾಚಾರ ಮಾಡಿದ್ದೀವಿ? PKPS ಹಗರಣ ಸಾಕಷ್ಟು ಆಯ್ತು, ಗೋಲ್ಮಾಲ್ ಇಡೀ ಕರ್ನಾಟಕ ತುಂಬ ಅದನ್ನು ನಾವು ಪ್ರಚಾರ ಮಾಡಿದ್ವಿ, ನಾವು ಹೋರಾಟ ಮಾಡಿದ್ವಿ. ನಾವು ಇಡೀ ತಾಲೂಕಾ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ಸಂಬಂಧಿಸಿದ ಇಲಾಖೆಗೂ ಮನವಿ ಕೊಟ್ಟಿವಿ. ಅಲ್ಲೇ ನೀವು ಡೀಲ್ ಮಾಡ್ಕೊಂಡು ಬಗೆಹರಿಸ್ಕೊಂಡು ಬಂದು ಇಲ್ಲಿ ಮತ್ತೆ ಇದನ್ನು ಮಾಡ್ತೀರಿ. ಅದೇ ರೀತಿ ಚುನಾವಣೆ ಮಾಡ್ತೀರಿ. ಚುನಾವಣೆದೊಳಗೆ ನಿಮ್ಮ ಪೆನಾಲ್ಟಿ ಬಿದ್ದರೂ ವಾಪಸ್ ಮತ್ತೆ ಅದೇ ವಿದ್ಯಾರ್ಥಿಗಳನ್ನ 3 ಲಕ್ಷ ರೂಪಾಯಿ ತೊಗೊಂಡು ಭರ್ನಾ ಮಾಡಿಕೊಂಡು ನೀವು ಕೇಸ್ ಹಾಕಿ ಮುಚ್ಚಿ ಹಾಕ್ತೀರಿ. ಎಲ್ಲೆತ್ತಿದ್ದು ಊರ ಅಭಿವೃದ್ಧಿ ಏನ್ರಿ ಇದು? ಇವತ್ತು ಬಡ ವಿದ್ಯಾರ್ಥಿಗಳ ಬಗ್ಗೆ ಧ್ವನಿ ಎತ್ತವ್ರು ಯಾರು ಇಲ್ಲ, ದೊಡ್ಡಿದ್ದವ್ರ ಬಗ್ಗೆ ಧ್ವನಿ ಎತ್ತವ್ರು ಅದಿರಿ ನೀವು. ಅಲ್ಲೆಲ್ಲ ಒಂದು 4-5 ಜನ ಏನು ಕೂತಿರಲ್ಲ ನೀವು. ಕಮಿಷನ್ ಮೇಲೆ ಆಧಾರ ಮೇಲನ ಮತ್ತೊಬ್ರಿಗೆ ಈಗ ನಿಷ್ಠಾವಂತಾಗಿ ಹೋರಾಟ ಮಾಡೋರ ಮೇಲೆ ಅಪವಾದಗಳು ಮಾಡ್ತೀರಿ. ಕೆರೆ ಈ ಹೂಳೆತ್ತುದು ಸಾಕಷ್ಟು ದುಡ್ಡು ತಿಂದ್ರಿ. ಊರಾ ಪೈಪ್ಲೈನ್ ಜೋಡಿಸ್ತೀನಿ ಅಂತೇಳಿ ಸಾಕಷ್ಟು ತಿಂದಾರು, ಎಲ್ಲ ತಿಂದಾರ. ಊರು ಮನ್ನ ಮಾರ್ಕೊಂಡು ಬಿಟ್ರ. ಅವಾಗಿಲ್ಲದ ಹೋರಾಟ ಅವಾಗ ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ಯಾರೂ ಬೆಂಬಲ ಕೊಡಲ್ದವರು. ಈಗ ನೀವು ಮಾಡಾಕತ್ತೀರಿ, ನಾವು ವಿರೋಧನೂ ಮಾಡಿಲ್ಲ. ಅದಕ್ಕೆ ನಾವು ತಟ್ಟದೀವ. ಆದ್ರೆ ಅವ ಅದಕ್ಕೆ ಬಂದಿಲ್ಲ, ಇದಕ್ಕೆ ಬಂದಿಲ್ಲ, ಅವ್ನು ಕಮಿಷನ್ ಮೇಲೆ ಬಂದಿತ್ತಾನು. ಇಂಥ ನಾಟಕ ಬಿಡ್ರಿ. ಅದನ್ನ ಇಡೀ ಊರಿಗೆ ಓದ್ತೈತಿ, ಇಡೀ ತಾಲೂಕಿಗೆ ಓದ್ತೈತಿ. ನಿಮ್ಗೆ ಸೋಗ್ಲಾಡಿತಾನ ಯಾರು ಎಷ್ಟು ತಿಂದಾರು, ಯಾರು ಎಲ್ಲಿ ಓಟ್ ಹಾಕಿ ಎಷ್ಟು ತಿಂದಾರು, ಯಾರಿಗೆ ನೌಕರಿ ತೊಗೊಂಡು ಎಷ್ಟು ತಿಂದಾರು, ಯಾರು ಕೆರೆ ಹೂಳು ಎತ್ತಿ ಮಣ್ಣು ಮಾರ್ಕೊಂಡಾರು ಅನ್ನೋದು ಎಲ್ಲರಿಗೂ ಓದ್ತೈತಿ. ಅದು ತುಂಬ ಏನು ನಾಟಕ ಇದನ್ನ ನಮ್ಮದು ಎಲ್ಲರೇ ಇಂಥದ್ರೊಳಗೆ ಎಳೆದು ತಂದಿರಿ ಅಂದ್ರೆ ನಿಮ್ಮದು ಪ್ರತಿ ಎಳೆಯಾಗಿ ಬಂಡವಾಳ ಎಲ್ಲ ಬಿಚ್ಚಿಡ್ತೀವಿ. ಇದು ಇಷ್ಟ ಮುಂದುವರಿತಂದ್ರೆ ನಾವು ಸತ್ಯಾಗ್ರಹ ಮಾಡಕ್ಕೂ ಸಿದ್ಧ. ಪಂಚಾಯತಿ ಮುಂದೆ ನಾವು ಮುಂದೆ ಹೋರಾಟ ಮಾಡ್ತೀವಿ. 2 ದಿನದಾಗಿನ ಏನತ್ತು ಹೋರಾಟ ಮಾಡ್ತೀವಿ? ವಿಡಿಯೋನ ರಕ್ಷಣೆ ಮಾಡತ್ತೇಳಿ ಹೋರಾಟ ಮಾಡಂಗಿಲ್ಲ ನಾವು. ಏನು 23 ಮಂದಿ ನಾನು ಹಿಡ್ಕೊಂಡೆ, 23 ಮಂದಿ ಗ್ರಾಮ ಪಂಚಾಯತಿ ಮೇಲೆ ಎನ್ಕ್ವೈರಿ ಆಗಲಿ. ಮೆಂಬರ್ಗಳ ಕೆಲಸ ಮಾಡಬಾರ್ದು ಅನ್ನೋದು ರೂಲ್ಸ್ ಐತಿ ಗೌರ್ಮೆಂಟ್ದ. ಆದರೂ ಕೆಲಸ ಮೆಂಬರ್ಗಳ ಹಿಡಿದು ಮಾಡ್ತಾರ. ಅದನ್ನ ಯಾಕೆ ಎನ್ಕ್ವೈರಿ ಕೊಡಂಗಿಲ್ಲ ನೀವು? ಅದನ್ನು ಕೊಡಬೇಕಾಗಿತ್ತಲ್ಲ.